ಈಗ ನಾವು ಇತಿಹಾಸದಲ್ಲಿ ನೋಡೋದಾದರೆ ಇದು ಕೃಷ್ಣದೇವರಾಯನ ಕಾಲ, ಅಂದರೆ ಅಚ್ಯುತರಾಯನ ಕಾಲದಲ್ಲಿ ಕೂಡ ವಾದಿರಾಜರಿದ್ದರು. ಅವರಿಗೆ ಯಾವ ಥರ ಅನುಗ್ರಹ ಮಾಡಿದ್ರು? ಅದೇ ಒಂದು ಕಾಲದಲ್ಲಿ ಕೃಷ್ಣದೇವರಾಯ, ಆಮೇಲೆ ಅಚ್ಯುತರಾಯ, ಅವರಿಗೆಲ್ಲ ಒಂದಷ್ಟು ದಾರಿದ್ರ್ಯಗಳು ಬಂತು. ದಾರಿದ್ರ್ಯ ಬರಲಿಕ್ಕೆ ಕಾರಣ ಅವತ್ತಿನ ಕಾಲದ ಆಕ್ರಮಣಗಳು. ಒಂದು ಒರಿಸ್ಸಾ ಪ್ರಾಂತ್ಯದ ಒಬ್ಬ ಪ್ರತಾಪರುದ್ರ ಅಂತ ಗಜಪತಿ, ಅವನು ಈ ಪ್ರಾಂತ್ಯದಲ್ಲಿ ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಆಮೇಲೆ ಆದಿಲ್ ಶಾಹಿ ಅವನು ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಹಾಗಾಗಿ ಇವರ ಸಂಪತ್ತನ್ನೆಲ್ಲ ನಾವು ಎಷ್ಟು ಲೂಟಿಗೆ ತುತ್ತಾಗಿದ್ದೇವೆ ಅಂತ ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ. ಹಂಪೆ ಹತ್ರ ಹೋಗಿ ನೋಡಿದ್ರೆ ಅದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಆ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ಅನರ್ಥಗಳ ಪರಂಪರೆಗೆ ತಂದಾಗ ಅದನ್ನು ರಕ್ಷಣೆ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದ್ದು ವ್ಯಾಸರಾಜರು, ವಾದಿರಾಜರಂತಹ ಮಹಾನುಭಾವರು. ಕೊನೆಗೆ ಕೃಷ್ಣದೇವರಾಯ ಉಡುಪಿಯ ಕ್ಷೇತ್ರಕ್ಕೆ ಬಂದು ಚಂದ್ರಮೌಳೇಶ್ವರ, ಆಮೇಲೆ ಇದು ನಮ್ಮ ಅನಂತೇಶ್ವರ, ಉಡುಪಿ ಕೃಷ್ಣ ದೇವಾಲಯ, ಅದನ್ನೆಲ್ಲ ಜೀರ್ಣೋದ್ಧಾರಗಳನ್ನು ಮಾಡ್ತಾನೆ. ಅವನು ಕೊಟ್ಟ ಕೊಡುಗೆಗಳು, ಅವನ ಸಮರ್ಪಣೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದೇ ಥರ ಏನು ಕೃಷ್ಣರಾಜ ಒಡೆಯರ್ ಅವರ ಉತ್ಪತ್ತಿಗಳು, ಅದಕ್ಕೆಲ್ಲ ವ್ಯಾಸರಾಜರು, ವಾದಿರಾಜರು ಒಂದು ರಾಜ ಪರಂಪರೆ, ಯಾವುದೋ ಒಂದು ಸನಾತನ ಧರ್ಮದ ಪರಂಪರೆಗಳಿಗೆ ದುಃಖಗಳು ಬಂದಾಗ ವ್ಯಾಸರಾಜರು ಕುಹರೋಗವನ್ನು ಪರಿಹಾರ ಮಾಡಿ ರಾಜ್ಯ ಆಳಿದರು. ವಾದಿರಾಜರಿಂತಹ ದಾರಿದ್ರ್ಯಗಳನ್ನೆಲ್ಲ ಪರಿಹಾರ ಮಾಡಿ ಶ್ರೀಶಗುಣ ದರ್ಪಣ ಮುಂತಾದ ಗ್ರಂಥಗಳನ್ನು ರಚನೆ ಮಾಡಿ ದಾರಿದ್ರ್ಯಗಳನ್ನು, ದೇಶದ ದಾರಿದ್ರ್ಯಗಳನ್ನು ಪರಿಹಾರ ಮಾಡಿದರು. ಇದೆಲ್ಲ ಒಂದು ಅವತ್ತಿನ ಸಮಾಜದ ಸ್ವಾಸ್ಥ್ಯ ಹಾಳಾಗುವ ಪ್ರಸಂಗದಲ್ಲಿ ಸಂತರ ಕರ್ತವ್ಯಗಳೇನು ಅಂತ ಇವತ್ತಿನ ಸಂತರಿಗೆ ಮಾರ್ಗದರ್ಶನ ಆಗುವಂತಹ ಭಾವನೆಗಳಿಂದ ತೊಡಗಿಸಿಕೊಂಡವರು.